ಈ ಬಡ್ಜೆಟ್ ಅಲ್ಲಂತೂ ಇನ್ನಷ್ಟು ತೆರಿಗೆಗಳ ಹೊರೆ, ಇನ್ನಷ್ಟು. ಯಾಕಂದ್ರೆ ಈಗ ಅಂಗನವಾಡಿಯವ್ರದ್ದು ಕ್ಲಿಯರ್ ಮಾಡಬೇಕು. ಅದಾದ್ಮೇಲೆ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಬೇರೆ ಅವರು ಬಂದಿದ್ರು, ಭೇಟಿ ಮಾಡಿ ಹೋಗಿದ್ದಾರೆ. ಅವರು ಸ್ಟ್ರೈಕ್ ಮಾಡ್ತಾರಂತೆ. ಅವ್ರಿಗೆ ಹೇಳಿದ್ರು ಸಂಕ್ರಾಂತಿ ಆದ್ಮೇಲೆ ನಿಮ್ಗೆ ಎಲ್ಲ ಒಳ್ಳೆ ಸುದ್ದಿ ಕೊಡ್ತೀರಿ ಅಂತ. ಅವ್ರಿಗೇನು ಒಳ್ಳೆ ಸುದ್ದಿ, ಕೆಟ್ಟ ಸುದ್ದಿ ಹೋಗಿದೆ ಅವಾಗೆ. ಅವರು ಅಂದ್ರೆ ಒಟ್ಟಾರೆ ರಾಜ್ಯ ಸರ್ಕಾರ ಈ ಗ್ಯಾರಂಟಿ ಹಣ 4 ತಿಂಗಳು 5 ತಿಂಗಳು ಕೊಟ್ಟಿಲ್ಲ ಅಂದ್ರೆ ಸರ್ಕಾರ ದಿವಾಳಿ ಆಗಿರೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಇನ್ನೇನು ಇಲ್ಲ. ಇದೇ ಸಾಕ್ಷಿ. ಇಲ್ಲ, ಕೇಂದ್ರ ಸರ್ಕಾರ ಹೇಳಿದಾರಲ್ಲ, ಪ್ರಹ್ಲಾದ್ ಜೋಶಿ, ನಾವು ಅಕ್ಕಿ ಕೊಡಕ್ ರೆಡಿ, 22 ರೂಪಾಯಿ ನಾವು ಎಷ್ಟು ಹೇಳಿದ್ದಾರೆ, 22 ನಾವು ರೆಡಿ ಅಂತ ಹೇಳಿದ್ದಾರೆ. ರಾಜ್ಯ ಸರ್ಕಾರ ತಗೊಳಕ್ ರೆಡಿ ಇಲ್ಲ. ಅವಾಗ ಬಾಯ್ ಬಿಡ್ಕೊಂಡ್ರು, ಏನ್ ಲಬೋ 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 ಅಂತ ಬಾಯ್ ಬಿಡ್ಕೊಂಡ್ರು. ಈಗ ಕೊಡ್ತೀನಿ ಅಂದ್ರೆ ತಗೊಳಕ್ ರೆಡಿ ಇಲ್ಲ. ಈಗ ದುಡ್ಡಿಲ್ಲ, ಮೋಸ್ಟ್ಲಿ ಹಣ ಕಟ್ಟಬೇಕಲ್ಲ ಕೇಂದ್ರ ಸರ್ಕಾರಕ್ಕೆ, ಹಣ ಇಲ್ಲ. ಅದಕ್ಕೋಸ್ಕರ ಇದಾದ್ರೆ ದುಡ್ಡು ಕೊಡೋದು ಅಂದ್ರೆ 3 ತಿಂಗಳಿಗೋ 6 ತಿಂಗಳಿಗೋ ವರ್ಷಕ್ಕೋ ಕೊಡ್ಬೋದು. ಅಕ್ಕಿ ಆದ್ರೆ ಹಂಗ್ ನಿಲ್ಲಂಗಿಲ್ಲಲ್ಲ, 1 ತಿಂಗಳು ನಿಂತ್ರೆ ದೊಡ್ಡ ಗಲಾಟೆ ಶುರು ಆಗ್ತತೆ. ಅದಕ್ಕೆ ಅವರು ಕೇಂದ್ರ ಸರ್ಕಾರದ ಅಕ್ಕಿನ ತಗೊಳಲ್ಲ, ಗ್ಯಾರಂಟಿ ತಗೊಳಲ್ಲ. ಯಾಕಂದ್ರೆ ಹಣ ಇಲ್ಲ ಅವ್ರ ಹತ್ರ, ಪಾಪ ರಾವ್ಟಿದ್ದಾರೆ. ಅಲ್ಲ ತಗೊಂಬ, ಎಲ್ಲಿ ದುಡ್ಡೆಲ್ಲ ಐತೆ ಈಗ? ಗ್ಯಾರಂಟಿಗೆ ಕೊಡಕ್ ಹಣ ಇಲ್ಲ ಅಂದ್ಮೇಲೆ ಅವ್ರ ಹತ್ರ ಈ ರೇಷನ್ಗೆ ಎಲ್ಲಿದೆ ಹಣ? ಅದೇನೋ ಹೇಳ್ತಾರಲ್ಲ, ಅಂಗೈ ಹುಣ್ಣಿಗೆ ಅದೇನೋ ಸಾಕ್ಷಿ, ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ ಅಂತ ಹೇಳ್ತಾ ಇದಾರೆ. ಈ ಗ್ಯಾರಂಟಿಗೆ ದುಡ್ಡಿಲ್ಲ ಅಂದ್ಮೇಲೆ ಇನ್ನೇನ್ ಇದು ಅವ್ರದೇ ಸ್ಕೀಮು, ಅದಕ್ಕೆ ದುಡ್ಡಿಲ್ಲ ಅಂದ್ರೆ ಇನ್ ಬೇರೆದಕ್ಕೆ ಏನ್ ದುಡ್ಡಿದೆ? ಡೆವಲಪ್ಮೆಂಟ್ಗೆ ಎಲ್ಲಿ ದುಡ್ಡಿದೆ ಇವತ್ತು? ಯಾರಾದ್ರೂ MLA ತಿರುಗಿ ಬಿದ್ರೆ ನಿಮ್ಗೆ ಅವ್ರಿಗೆ ಚೇರ್ಮನ್ ಒಂದು, ಕೊಟ್ಟು ಅವ್ರನ್ನ ಸಮಾಧಾನ ಮಾಡೋದು. MLAಗಳನ್ನ ಒಂದ್ ಚೇರ್ಮನ್ ಕೊಟ್ಟು ಒಂದ್ ಗೂಟದ ಕಾರ್ ಕೊಟ್ಟು ಸಮಾಧಾನ ಮಾಡೋದು ಅಷ್ಟೇ. ಸಿದ್ದರಾಮಯ್ಯನ ಹತ್ರ ಇರೋ ಅಸ್ತ್ರ ಅಷ್ಟೇ. ಈ ಬಡ್ಜೆಟ್ ಅಲ್ಲಂತೂ ಇನ್ನಷ್ಟು ತೆರಿಗೆಗಳ ಹೊರೆ, ಇನ್ನಷ್ಟು. ಯಾಕಂದ್ರೆ ಈಗ ಅಂಗನವಾಡಿಯವ್ರದ್ದು ಕ್ಲಿಯರ್ ಮಾಡಬೇಕು. ಅದಾದ್ಮೇಲೆ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಬೇರೆ ಅವರು ಬಂದಿದ್ರು, ಭೇಟಿ ಮಾಡಿ ಹೋಗಿದ್ದಾರೆ. ಅವರು ಸ್ಟ್ರೈಕ್ ಮಾಡ್ತಾರಂತೆ. ಅವ್ರಿಗೆ ಹೇಳಿದ್ರು ಸಂಕ್ರಾಂತಿ ಆದ್ಮೇಲೆ ನಿಮ್ಗೆ ಎಲ್ಲ ಒಳ್ಳೆ ಸುದ್ದಿ ಕೊಡ್ತೀರಿ ಅಂತ. ಅವ್ರಿಗೇನು ಒಳ್ಳೆ ಸುದ್ದಿ, ಕೆಟ್ಟ ಸುದ್ದಿ ಹೋಗಿದೆ ಅವಾಗೆ. ಅವರು ಅಂದ್ರೆ ಒಟ್ಟಾರೆ ರಾಜ್ಯ ಸರ್ಕಾರ ಈ ಗ್ಯಾರಂಟಿ ಹಣ 4 ತಿಂಗಳು 5 ತಿಂಗಳು ಕೊಟ್ಟಿಲ್ಲ ಅಂದ್ರೆ ಸರ್ಕಾರ ದಿವಾಳಿ ಆಗಿರೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಇನ್ನೇನು ಇಲ್ಲ. ಇದೇ ಸಾಕ್ಷಿ. ಇಲ್ಲ, ಕೇಂದ್ರ ಸರ್ಕಾರ ಹೇಳಿದಾರಲ್ಲ, ಪ್ರಹ್ಲಾದ್ ಜೋಶಿ, ನಾವು ಅಕ್ಕಿ ಕೊಡಕ್ ರೆಡಿ, 22 ರೂಪಾಯಿ ನಾವು ಎಷ್ಟು ಹೇಳಿದ್ದಾರೆ, 22 ನಾವು ರೆಡಿ ಅಂತ ಹೇಳಿದ್ದಾರೆ. ರಾಜ್ಯ ಸರ್ಕಾರ ತಗೊಳಕ್ ರೆಡಿ ಇಲ್ಲ. ಅವಾಗ ಬಾಯ್ ಬಿಡ್ಕೊಂಡ್ರು, ಏನ್ ಲಬೋ 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 ಅಂತ ಬಾಯ್ ಬಿಡ್ಕೊಂಡ್ರು. ಈಗ ಕೊಡ್ತೀನಿ ಅಂದ್ರೆ ತಗೊಳಕ್ ರೆಡಿ ಇಲ್ಲ. ಈಗ ದುಡ್ಡಿಲ್ಲ, ಮೋಸ್ಟ್ಲಿ ಹಣ ಕಟ್ಟಬೇಕಲ್ಲ ಕೇಂದ್ರ ಸರ್ಕಾರಕ್ಕೆ, ಹಣ ಇಲ್ಲ. ಅದಕ್ಕೋಸ್ಕರ ಇದಾದ್ರೆ ದುಡ್ಡು ಕೊಡೋದು ಅಂದ್ರೆ 3 ತಿಂಗಳಿಗೋ 6 ತಿಂಗಳಿಗೋ ವರ್ಷಕ್ಕೋ ಕೊಡ್ಬೋದು. ಅಕ್ಕಿ ಆದ್ರೆ ಹಂಗ್ ನಿಲ್ಲಂಗಿಲ್ಲಲ್ಲ, 1 ತಿಂಗಳು ನಿಂತ್ರೆ ದೊಡ್ಡ ಗಲಾಟೆ ಶುರು ಆಗ್ತತೆ. ಅದಕ್ಕೆ ಅವರು ಕೇಂದ್ರ ಸರ್ಕಾರದ ಅಕ್ಕಿನ ತಗೊಳಲ್ಲ, ಗ್ಯಾರಂಟಿ ತಗೊಳಲ್ಲ. ಯಾಕಂದ್ರೆ ಹಣ ಇಲ್ಲ ಅವ್ರ ಹತ್ರ, ಪಾಪ ರಾವ್ಟಿದ್ದಾರೆ. ಅಲ್ಲ ತಗೊಂಬ, ಎಲ್ಲಿ ದುಡ್ಡೆಲ್ಲ ಐತೆ ಈಗ? ಗ್ಯಾರಂಟಿಗೆ ಕೊಡಕ್ ಹಣ ಇಲ್ಲ ಅಂದ್ಮೇಲೆ ಅವ್ರ ಹತ್ರ ಈ ರೇಷನ್ಗೆ ಎಲ್ಲಿದೆ ಹಣ? ಅದೇನೋ ಹೇಳ್ತಾರಲ್ಲ, ಅಂಗೈ ಹುಣ್ಣಿಗೆ ಅದೇನೋ ಸಾಕ್ಷಿ,
ಆ? ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ ಅಂತ ಹೇಳ್ತಾ ಇದಾರೆ. ಈ ಗ್ಯಾರಂಟಿಗೆ ದುಡ್ಡಿಲ್ಲ ಅಂದ್ಮೇಲೆ ಇನ್ನೇನ್ ಇದು ಅವ್ರದೇ ಸ್ಕೀಮು, ಅದಕ್ಕೆ ದುಡ್ಡಿಲ್ಲ ಅಂದ್ರೆ ಇನ್ ಬೇರೆದಕ್ಕೆ ಏನ್ ದುಡ್ಡಿದೆ? ಡೆವಲಪ್ಮೆಂಟ್ಗೆ ಎಲ್ಲಿ ದುಡ್ಡಿದೆ ಇವತ್ತು? ಯಾರಾದ್ರೂ MLA ತಿರುಗಿ ಬಿದ್ರೆ ನಿಮ್ಗೆ ಅವ್ರಿಗೆ ಚೇರ್ಮನ್ ಒಂದು, ಕೊಟ್ಟು ಅವ್ರನ್ನ ಸಮಾಧಾನ ಮಾಡೋದು. MLAಗಳನ್ನ ಒಂದ್ ಚೇರ್ಮನ್ ಕೊಟ್ಟು ಒಂದ್ ಗೂಟದ ಕಾರ್ ಕೊಟ್ಟು ಸಮಾಧಾನ ಮಾಡೋದು ಅಷ್ಟೇ. ಸಿದ್ದರಾಮಯ್ಯನ ಹತ್ರ ಇರೋ ಅಸ್ತ್ರ ಅಷ್ಟೇ.